ಎಲ್ಲ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀನಿವಾಸನ ಆಶೀರ್ವಾದ ಅನುಗ್ರಹ ಸದಾ ಅವ್ರ ಕುಟುಂಬದ ಮೇಲೆ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತೀನಿ. ಮಕ್ಕಳಿಲ್ಲದೆ ಇರೋರು ಈ ಒಂದು ದಿನ ಏಕಾದಶಿ ಉಪವಾಸ ಇದ್ದು ದೇವ್ರ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ 11 ಸತಿ ದೇವ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಮಕ್ಕಳಾಗತ್ತೆ ಅನ್ನೋದು ಒಂದು ವಿಶೇಷ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈಗ ವಸಂತ ವಲ್ಲಭ ದೇವಸ್ಥಾನ, ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ, ಅತ್ಯಂತ ಪುರಾತನ ದೇವಸ್ಥಾನ. ಈಗ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಉಳಿದ ಇನ್ನೂ 7 ಜನ ಸದಸ್ಯರಿದ್ದಾರೆ ಈ ಭಾಗದಲ್ಲಿ. ಮುಖ್ಯ ಅರ್ಚಕರು ಕೂಡ ಇಲ್ಲಿ ಸದಸ್ಯರಾಗಿರ್ತಾರೆ. ನಮ್ಮ ಶ್ರೀವಾಸ್ ಅವರು, ಇವರು ಕೂಡ ನಮ್ಮ ಅರ್ಚಕರ ಸಂಘದ ರಾಜ್ಯ ಅಧ್ಯಕ್ಷರು ಇಲ್ಲಿದ್ದಾರೆ. ಮತ್ತು ಇವತ್ತು ವೈಕುಂಠ ಏಕಾದಶಿ ಭಕ್ತಾದಿಗಳು ಹೆಚ್ಚಾಗಿ ಬರ್ತಾರೆ. ಹೋದ ವರ್ಷ 60,000ಕ್ಕಿಂತಲೂ ಹೆಚ್ಚು ಅಲ್ವಾ, 60,000ಕ್ಕಿಂತಲೂ ಹೆಚ್ಚು ಭಕ್ತಾದಿಗಳೆಲ್ಲ ಬಂದಿದ್ದರು. ಅವರಿಗೆಲ್ಲ ಕೂಡ ಎಲ್ಲ ವ್ಯವಸ್ಥೆಗಳನ್ನು, ಪ್ರಸಾದ, ಅದ್ರ ಜೊತೆಗೆ ಲಾಡು, ಅವಲಕ್ಕಿ ಮತ್ತು ದರ್ಶನಕ್ಕೂ ಕೂಡ ತೊಂದರೆ ಆಗದ ರೀತಿ ಎಲ್ಲ ಬಿಸಿಲಲ್ಲಿ ನಿಂತ್ಕೋಬಾರ್ದು ಜನ ಅಂಥೇಳಿ ಶಾಮಿಯಾನ ಎಲ್ಲ ಹಾಕಿ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಕುಮಾರ್ ಅವರು ಮತ್ತು ಅವರೆಲ್ಲ ತಂಡಕ್ಕೆ ಮತ್ತು ಅರ್ಚಕರು ವಿಶೇಷವಾಗಿ ಅವರು ಕೂಡ 2-3 ದಿವಸದಿಂದ ಎಲ್ಲ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ. ಮತ್ತು ಶ್ರೀವಾಸ್ ಅವರು ಕೂಡ ರಾಜ್ಯ ಅರ್ಚಕ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಎಲ್ಲ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. 2026 ಜಿಬಿಎ ಚುನಾವಣೆ ನಡೆಯುತ್ತಾ ಅಂತ ವಿಳಂಬ ಆಗ್ತಿದೆ, ಬೇಗ ಮಾಡ್ತೀವಿ. ಈ ವರ್ಷ ಆಗಿದೆ, ಸುಪ್ರೀಂ ಕೋರ್ಟ್ ಬಿಡಲ್ಲ. ಇವತ್ತು ವೈಕುಂಠ ಏಕಾದಶಿ, ಅವೆಲ್ಲ ಬಂದು ದರ್ಶನ ಪಡಿತಾ ಇದ್ದೀರಾ, ಈ ಶುಭ ಸಂದರ್ಭ ಹೇಳ್ತೀರಾ? ವೈಕುಂಠ ಏಕಾದಶಿ ದಿನ ದರ್ಶನ ಮಾಡೋದೇ ಒಂದು ದೊಡ್ಡ ಭಾಗ್ಯ ಅಂತ ತಮಗೆಲ್ಲ ಗೊತ್ತಿದೆ. ಅದರಲ್ಲೂ ಮೇಲ್ಪಟ್ಟಾಗಿ ನಾವೆಲ್ಲ ಹಿಂದೂ ಜನಾಂಗದವರಾಗಿರೋದ್ರಿಂದ ಇದು ನಮಗೆ ಭಾಳ ಪವಿತ್ರವಾದ ದಿನ. ಈ ದಿನದಲ್ಲಿ ಇಲ್ಲಿ ಪುರಾತನ ಋಷಿಗಳು ಮಾಡಿದಂಥ ಈ ದೇವಸ್ಥಾನ ಇದು. ತಿರುಪತಿ ಎಷ್ಟು ಶ್ರೇಷ್ಠವೋ ಈ ಭಾಗದಲ್ಲಿ ಅಷ್ಟೇ ಶ್ರೇಷ್ಠ. ಅದಕ್ಕೆ ನಾವು ಈ ಸಾರಿ ಅಲ್ಲಿ ಹೋಗೋಕ್ಕಾಗದೇ ಇರೋ ಕಾರಣದಿಂದ ಇಲ್ಲೇ ದರ್ಶನ ಮಾಡಿಕೊಂಡು ಆ ತಂದೆಯನ್ನು ನಾವು ಕೇಳಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ. ತಂದೆ ವೆಂಕಟರಮಣ ಸ್ವಾಮಿಯ ಶ್ರೀನಿವಾಸನ ಆಶೀರ್ವಾದ ಅನುಗ್ರಹ ಸದಾ ಅವ್ರ ಕುಟುಂಬದ ಮೇಲೆ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತೀವಿ. ಕರ್ನಾಟಕ ರಾಜ್ಯ ಜನತೆಗೆ ನೂತನ ವರ್ಷದ ಎಲ್ಲರಿಗೂ ಶುಭಾಶಯಗಳು. ಒಳ್ಳೇದು ಮಾಡಲಿ. ಮಾಂಡವ್ಯ ಮಹರ್ಷಿಗಳ ಕ್ಷೇತ್ರ ತಿರುಪತಿ ಶ್ರೀನಿವಾಸ ದೇವರು ನಾರಾಯಣವನ ಅಂತ ಇದೆ ತಿರುಪತಿ ಹತ್ರ. ಅಲ್ಲಿ ಶ್ರೀನಿವಾಸ ದೇವರು ಮದುವೆ ಆಗಿದ್ದಾಗ ಇಲ್ಲಿ ಬಂದು ಅರಶಿನ ಸ್ನಾನ ಮಾಡಿದ್ದಾಗ, ತಿರುಪತಿಲಿ ಅವತಾರವಾಗಿದ್ದಾಗ ಮದುವೆ ಆದ ಮಾರನೇ ದಿನ ಅರಶಿನ ಸ್ನಾನ ಮಾಡ್ತಾರೆ ಗಂಡು ಹೆಣ್ಣು. ಅದು ಅರಶಿನ ಸ್ನಾನಕ್ಕೆ ವಸಂತ ಸ್ನಾನ ಅಂತ ಹೇಳ್ತಾರೆ. ಶಂಖತೀರ್ಥ, ಚಕ್ರತೀರ್ಥ, ವಸಂತ ತೀರ್ಥ, ದೇವತೀರ್ಥ, ಪ್ಲವತೀರ್ಥ ಅಂತ 5 ತೀರ್ಥಗಳಲ್ಲಿ ಶ್ರೀದೇವಿ, ಭೂದೇವಿ, ನೀಳಾದೇವಿ 3 ಅಮ್ಮನವ್ರ ಸಮೇತವಾಗಿ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿದ್ದಕ್ಕೋಸ್ಕರ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಹೆಸರು ಬಂದಿದೆ. ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ಕೊತಾರೆ ಶ್ರೀನಿವಾಸ ದೇವ್ರನ್ನ, ನಾನು ನಿನ್ನ ಮದುವೆ ನೋಡಿಲ್ಲ, ನನಗೆ ದರ್ಶನ ಆಗಬೇಕು ಅಂತ ಹೇಳಿ ತಪಸ್ಸು ಕೂತ್ಕೊತಾರೆ. ದೇವಸ್ಥಾನ ಹಿಂಭಾಗ ಗುಪ್ತಗಿರಿ ಅಂತ ಬೆಟ್ಟ ಇದೆ. ಆ ಒಂದು ಬೆಟ್ಟದಲ್ಲಿ ಗುಹೆ ಇದೆ. ಅಲ್ಲಿ ತಪಸ್ಸು ಮಾಡಿ ದೇವ್ರನ್ನ ಪ್ರತ್ಯಕ್ಷ ಮಾಡಿಸ್ಕೊಂಡು ಕೇಳ್ಕೊಂಡಿದ್ದಕ್ಕೋಸ್ಕರ ಶ್ರೀನಿವಾಸ ದೇವರು ನೀನು ತಪಸ್ಸು ಮಾಡ್ತಾ ಇರೋ ಜಾಗದಲ್ಲೇ ಬಂದು ನೆಲೆಸ್ತೀನಿ ಅಂತ ಮಾತು ಕೊಟ್ಟು ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ. ದೇವರು ಗರ್ಭಗುಡಿಯಲ್ಲಿ ಬಲಭಾಗದಲ್ಲಿ ಉದ್ಭವ ಮೂರ್ತಿ ಇದೆ. ಸ್ವಯಂ ವ್ಯಕ್ತ ಕ್ಷೇತ್ರ ಇದು, ತಾನಾಗೇ ಉದ್ಭವ ಆಗಿರೋದು. ಅದಾದ ನಂತರ ಮಾಂಡವ ಋಷಿಗಳು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು. ಸುಮಾರು 2000 ವರ್ಷದ ಹಿಂದೆ ಕಟ್ಟಿರೋ ದೇವಸ್ಥಾನ ಅಂತ ಪುರಾಣ ಹೇಳುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು ವೈಕುಂಠ ಏಕಾದಶಿ ಅಂತ ಪ್ರತಿ ವರ್ಷವೂ ನಡೆಯುತ್ತೆ. ಇವತ್ತು ಪುತ್ರದ ಏಕಾದಶಿ ಇಲ್ಲ ಮೋಕ್ಷದ ಏಕಾದಶಿ ಅಂತ. ನಮ್ಮಾಳ್ವಾರ್ಗೆ ಉತ್ತರಾಯಣಕ್ಕಿಂತ ಮುಂಚೆನೇ ದಕ್ಷಿಣಾಯನದಲ್ಲಿ ಮರಣ ಬಂದ್ಬಿಡುತ್ತೆ. ಆವಾಗ ಒಂದು ಆತ್ಮ ದೇವರಲ್ಲಿ ಕೇಳ್ಕೊಳ್ಳುತ್ತೆ, ನನಗೆ ಮೋಕ್ಷ ಇಲ್ಲ, ದಕ್ಷಿಣಾಯನದಲ್ಲಿ ಹೋಗ್ಬಿಟ್ಟೆ, ನನಗೆ ಮೋಕ್ಷ ಬೇಕು,
ಅದರಿಂದ ನನಗೆ ಏನಾದರೂ ಮಾಡಿ ಮೋಕ್ಷ ಕೊಡು ಅಂತ ನಾರಾಯಣನ ಕೇಳ್ಕೊತಾರೆ. ಆವಾಗ ನಾರಾಯಣ ಅವ್ರ ಭಕ್ತಿಗೆ ಮೆಚ್ಚಿ ಒಂದು ಉತ್ತರಾಯಣದಲ್ಲಿ ಸಂಕ್ರಾಂತಿ ದಿನ ಓಪನ್ ಆಗೋದು ವೈಕುಂಠ ದ್ವಾರ. ಅದಕ್ಕೆ ನಿನಗೆ 15 ದಿನ ಮುಂಚಿತವಾಗಿ ನಾನು ಇವತ್ತು ವೈಕುಂಠ ದ್ವಾರ ತೆಗೆದುಬಿಟ್ಟು ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿ ಆ ಒಂದು ಆಳ್ವಾರ್ಗೆ ಮೋಕ್ಷ ಕೊಟ್ಟಿದ್ದು ದಿನ. ಅದಕ್ಕೆ ವೈಕುಂಠ ದ್ವಾರ ತೆಗೆದುಬಿಟ್ಟು ಅವರು ದರ್ಶನ ಕೊಡ್ತಾರೆ. ಆಳ್ವಾರ್ಗೆ ಕೊಟ್ಟಾಗ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಆ ಒಂದು ಉದ್ದೇಶದಿಂದನೇ ಇದು ಪುತ್ರದ ಏಕಾದಶಿ, ಮೋಕ್ಷದ ಪುತ್ರ ಅಂದರೆ ಮಕ್ಕಳಿಲ್ಲದೆ ಇರೋರು ಈ ಒಂದು ದಿನ ಏಕಾದಶಿ ವ್ರತ ಉಪವಾಸ ಇದ್ದು ದೇವ್ರ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ 11 ಸತಿ ದೇವ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಮಕ್ಕಳಾಗತ್ತೆ ಅನ್ನೋದು ಒಂದು ವಿಶೇಷ. ಅದಾದ ನಂತರ ಮೋಕ್ಷದ ಏಕಾದಶಿ ಅಂತ ಹೇಳ್ತಾರೆ. ಮೋಕ್ಷ ಸಿಗತ್ತೆ, ಯಾಕಂದರೆ ಅವ್ರಿಗೆ ಆ ಸ್ವಾಮಿಗಳಿಗೆ ಆ ಒಂದು ಆಳ್ವಾರ್ಗೆ ಮೋಕ್ಷ ಸಿಕ್ಕಿದ್ದು ದಿನ ಅಂತ ಹೇಳಿ ಒಂದು ಪ್ರತೀತಿ. ಅದರಿಂದ ಮೋಕ್ಷದ ಏಕಾದಶಿ ಅಂತಲೂ ಕರೀತಾರೆ. ಮೋಕ್ಷ ಸಿಗತ್ತೆ. ಈ ಒಂದು ಏಕಾದಶಿ ಮಾಡಿ ಒಂದು ದೇವರಲ್ಲಿ ಪ್ರಾರ್ಥನೆ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ದೇವ್ರ ಪೂಜೆ ಮಾಡಿ ಅದು ಈ ಥರ ದೇವಸ್ಥಾನಕ್ಕೆ ಬಂದು ಉತ್ತರ ದ್ವಾರದಲ್ಲಿ ಇರೋದು ವೈಕುಂಠ ದ್ವಾರ. ಆ ಒಂದು ಉತ್ತರ ದ್ವಾರ ಓಪನ್ ಮಾಡಿ ಅಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡಿ ಆ ದೇವ್ರ ಕೆಳಗಡೆ ಹೋಗೋದೊಂದು ವಿಶೇಷ. ಏನಂದರೆ ಆ ಭಕ್ತಿ ಶ್ರದ್ಧೆ ಬರಲಿ ಅಂತೇಳಿ ದೇವ್ರನ್ನ ಮೇಲೆ ಕೂಡಿಸಿ ಅದ್ರ ಕೆಳಗಡೆ ಹೋಗಿ ಪ್ರಾರ್ಥನೆ ಮಾಡ್ಕೊತಾರೆ. ಅವ್ರಿಗೆಲ್ಲ ಮೋಕ್ಷ ಸಿಗುತ್ತೆ ಅಂತೇಳಿ.